ಹೆಲೋ ಗಾಯ್ಸ್, ತುಂಬ ದಿನಗಳ ನಂತರ ವೀಡಿಯೋ ಮಾಡ್ತಾ ಇದ್ದೀನಿ. ಯಾರು ಬೇಜಾರು ಮಾಡ್ಕೊಬೇಡಿ. ನಾನು ಕೆಲವು ಕಾರಣಾಂತರಗಳಿಂದ ವೀಡಿಯೋ ಮಾಡೋದಕ್ಕಾಗಿಲ್ಲ. ಸೊ ಯಾರು ಬೇಜಾರು ಮಾಡ್ಕೊಬೇಡಿ. ಇವತ್ತು ಒಂದು ಒಳ್ಳೆ ಸೂಪರ್ ಡೂಪರ್ ಅಡುಗೆ ಜೊತೆ ಹಾಗೆ ಒಂದು ಚಿಲ್ಲಾಗಿ ಮಾತಾಡ್ಕೊತ ಒಳ್ಳೆ ಸೂಪರಾಗಿ ಅಡುಗೆ ಮಾಡೋಣ ಬನ್ನಿ ಗಾಯ್ಸ್. ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ನೀವು ಸ್ವಲ್ಪ ಜಾಸ್ತಿನೇ ಎಕ್ಸೈಟ್ ಆಗಿರ್ತೀರ. ತುಂಬ ಸಿಂಪಲ್ಲಾಗಿ ಕಡಿಮೆ ಐಟಮ್ಸಿಂದ ಒಂದು ಒಳ್ಳೆ ಸ್ಪೆಷಲ್ ಐಟಮ್ನ ಹೇಗೆ ಮಾಡೋದು ಅಂತ ವಿಡಿಯೋ ಮಾಡ್ತಾ ಹೇಳ್ತೀನಿ. ಬನ್ನಿ, ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಏನು ಯೋಚನೆ ಮಾಡ್ತಿದ್ದೀರ? ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಾಡಾಯಿತು, ಇನ್ನು ಅಡುಗೆ ಶುರು ಮಾಡೋಣ ಬನ್ನಿ. ಕ್ಲೀನಾಗಿ ತೊಳೆದಿಟ್ಕೊಂಡಿರೋ ಮೀನು, ಒಂದು ಫಾರಮ್ ಕೋಳಿ ಮೊಟ್ಟೆ, ಯಾವ ಮೊಟ್ಟೆ ಆದರೂ ಪರವಾಗಿಲ್ಲ, ಆಮೇಲೆ 1 ಟೇಬಲ್ ಸ್ಪೂನು ಅರಿಶಿನ ಪುಡಿ, ಆಮೇಲೆ 2 ಟೇಬಲ್ ಸ್ಪೂನು ಖಾರದ ಪುಡಿ ಮತ್ತು ಕಾರ್ನ್ಫ್ಲವರ್ ಹಿಟ್ಟು 2 ಟೇಬಲ್ ಸ್ಪೂನು, ಆಮೇಲೆ ಇದು ನಾವು ಚಿಕನ್ ಮಸಾಲ ಇದನ್ನೇ ಡೈಲಿ ಯೂಸ್ ಮಾಡೋದು, 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಸ್ವಲ್ಪ ಚಿರೋಟಿ ರವೆ ತೊಗೊಂಡಿದ್ದೀನಿ, ಸಣ್ಣ ಚಿರೋಟಿ ರವೆ. ಇದಿಷ್ಟೇ ಐಟಮು. ಇಷ್ಟೇ ಐಟಮಲ್ಲಿ ಸೂಪರ್ ಡೂಪರಾಗಿ ಫಿಶ್ ಕಬಾಬ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಸಿಂಪಲ್ಲಾಗುತ್ತೆ. 30 ನಿಮಿಷ. ಯಾರು ನೆಂಟರು ಬಂದಾಗ ಬೇಗ ಮಾಡ್ಬೋದು. ಒಂದು ಚಿಕ್ಕ ಬೌಲ್ ತೊಗೊಳ್ಳಿ, ಅದಕ್ಕೆ ಮೀನನ್ನ ನೀಟಾಗಿ 2-3 ಸರಿ ನೀಟಾಗಿ ತೊಳ್ಕೊಂಡು, ಬಾಲ ಎಲ್ಲ ಕಟ್ ಮಾಡಿದ್ದೀವಿ ಮೀನನ್ನ. ನೀಟಾಗಿ ಕ್ಲೀನ್ ಮಾಡಿರೋ ಮೀನನ್ನ ನೀಟಾಗಿ ಹಾಕ್ತಾಯಿದ್ದೀನಿ. ಈ ಥರ ಚಿಕ್ಕ ಮೀನುಗಳೆಲ್ಲ ಬೇರೆ ಕಡೆ ಎಲ್ಲ ಸಿಗೋಲ್ಲ, ಇದು ಚಾನಲಲ್ಲಿ ಸಿಕ್ಕಿದೆ, ಹಾಗಾಗಿ ಇದನ್ನು ತಂದು ಮಾಡ್ತಾಯಿದ್ದೀವಿ. ನಿಮಗೆಲ್ಲ ಬೇರೆ ಕಡೆ ಎಲ್ಲ ಸಿಕ್ಕಿದ್ರೆ ತಗೊಬಂದು ಮಾಡಿ, ನೀಟಾಗಿ ಕ್ಲೀನ್ ಮಾಡಿ. ಒಂದೊಂದು ಮೀನುಗಳಲ್ಲಿ ಒಳಗಡೆ ತತ್ತಿ ಇರುತ್ತೆ. ಈಗಿನ ಸ್ಟಾರ್ಟಿಂಗು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಬೇಕು. ನಾನು ಬೇರೆ ಪಾತ್ರೆಗಳೆಲ್ಲ ಹಾಕ್ಕೊಳಲ್ಲ, ಇದೇ ಪಾತ್ರೆಯಲ್ಲಿ ಎಲ್ಲ ಐಟಮ್ಸನ್ನು ಹಾಕ್ಕೊತೀನಿ. ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ, ಆಮೇಲೆ 1 ಟೇಬಲ್ ಸ್ಪೂನು ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಅಷ್ಟೇ, ಜಾಸ್ತಿ ಹಾಕಬಾರ್ದು. 1 ಟೇಬಲ್ ಸ್ಪೂನು ಅರಿಶಿನ ಪುಡಿ ಮತ್ತು 2 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಮತ್ತು ಕಾರ್ನ್ಫ್ಲವರ್ ಹಿಟ್ಟು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ನಾನಿಲ್ಲಿ ಫಾರಮ್ ಕೋಳಿ ಮೊಟ್ಟೆನ ಯೂಸ್ ಮಾಡ್ತಾಯಿದ್ದೀನಿ. ನೀವು ನಾಟಿ ಕೋಳಿ ಮೊಟ್ಟೆ ಇದ್ದರೆ ಹಾಕ್ಕೊಬೋದು, ಫಾರಮ್ ಕೋಳಿ ಮೊಟ್ಟೆನಾದ್ರೂ ಹಾಕ್ಕೊಬೋದು. ಇದು ಫಿಶ್ ಕಬಾಬ್ ಪುಡಿ. ಇದು ಚಿಕನ್ ಕಬಾಬಿಗೂ ಮಾಡ್ಬೋದು, ಫಿಶ್ ಕಬಾಬ್ ಪುಡಿಗೂ ಹಾಕ್ಬೋದು. ನಾವು ಎಲ್ಲದಕ್ಕೂ ಬಳಸ್ತೀವಿ. ಚಿಕನ್ ಫ್ರೈನೂ ಇದರಲ್ಲೇ ಮಾಡ್ತೀವಿ ನಾವು, ಭಾರಿ ಟೇಸ್ಟಾಗಿರುತ್ತೆ. ಇವಾಗ ಎಲ್ಲ ಮಸಾಲೆನೂ ಇದ್ರೊಳಗೆ ಹಾಕ್ಕೊಂಡಾಯ್ತು. ಇವಾಗ ನೀಟಾಗಿ ಕಲಿಸ್ಕೊಬೇಕು. ನೀಟಾಗಿ ಕಲಿಸ್ಕೊಬೇಕು. ಒಂದೊಂದು ಮೀನಿಗೂ ನಾವು ಹಾಕಿರೋ ಮಸಾಲೆ ಎಲ್ಲ ನೀಟಾಗಿ ಹಿಡ್ಕೊಬೇಕು, ನೀಟಾಗಿ ಕಲಿಸ್ಬೇಕು. ನೀಟಾಗಿ ನೀವು ಎಷ್ಟು ನೀಟಾಗಿ ಕಲಿಸ್ತೀರೋ ಅಷ್ಟು ನೀಟಾಗಿ ಬರುತ್ತೆ. ಇದು ನೀಟಾಗಿ ಕಲಸಿ ನಾನು ತೋರಿಸ್ತೀನಿ ಯಾವ ರೀತಿ ಕಲಸಿಟ್ಕೊಬೇಕು ಅಂತ. ಲಾಸ್ಟಿಗೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಫಸ್ಟಿಗೆ ಹಾಕ್ಕೊಬೇಕಿತ್ತು, ನಾನು ಲಾಸ್ಟಿಗೆ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಇವಾಗ ಈ ರೀತಿ ಮಸಾಲೆ ಎಲ್ಲ ಮೀನುಗಳಿಗೆಲ್ಲ ಹಿಡ್ಕೊಳೋ ಹಂಗೆ ನೀಟಾಗಿ ಕಲಿಸ್ಕೊಂಡು 10-15 ನಿಮಿಷ ಇಡಬೇಕು. ಇಟ್ಟಾದಮೇಲೆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆವಾಗಲೇ ಕಲಸಿಟ್ಕೊಂಡಿದ್ದ ಮೀನನ್ನ ಚಿರೋಟಿ ರವೆನ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದೊಂದೇ ಮೀನನ್ನ ಆ ಚಿರೋಟಿ ರವೆಗೆ ಹೀಗೆ ಮಾಡಬೇಕು. ಚಿರೋಟಿ ರವೆ ಮೇಲೆ ಈ ಥರ ತುಂಬ ಪ್ರೆಸ್ ಮಾಡೋದೇನು ಬೇಡ, ಹೀಗೆ ಮಾಡಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಬೇಕು. ತುಂಬ ಪ್ರೆಸ್ ಮಾಡೋದೇನು ಬೇಡ. ಈಗ ಸ್ವಲ್ಪ ಮೇಲ್ಗಡೆ ಮಸಾಲೆಗೆ ಅದಕ್ಕೆ ಅಂಟ್ಕೊಂಡ್ರೆ ಸಾಕು ಚಿರೋಟಿ ರವೆನ. ಈಗ ಒಂದೊಂದೇ ಇವಾಗ ಒಂದೊಂದಾಗಿ ಕಾಯ್ದಿರೋ ಎಣ್ಣೆಗೆ ಬಿಡ್ತಾ ಬರೋಣ. ಒಂದೊಂದೇ ಬಿಡೋದು. ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇಷ್ಟೇ ಎಣ್ಣೆಲಿ ಬೇಯಬೇಕು, ತುಂಬ ಎಣ್ಣೆ ಹಾಕಬಾರ್ದು, ಯಾಕೆಂದರೆ ಮೀನಿಗೆ ಜಾಸ್ತಿ ಎಣ್ಣೆ ಹೀರ್ಕೊಂಡ್ಬಿಡುತ್ತೆ. ಸ್ವಲ್ಪನೇ ಎಣ್ಣೆ ಹಾಕಬೇಕು. ಇಷ್ಟು ಮೀನು ಹಾಕಾಯಿತು. ಇವಾಗ ಗೋಲ್ಡನ್ ಬ್ರೌನ್ ಬರ್ತಾ ಇದೆ. ಆಲ್ಮೋಸ್ಟ್ ಆಗಕ್ಕೆ ಬಂದಿದೆ. ಇನ್ನೊಂದು 5 ನಿಮಿಷ
ಹೀಗೆ ಫ್ರೈ ಮಾಡಿದ್ರೆ ಪರ್ಫೆಕ್ಟಾಗಿ ಕಬಾಬ್ ರೆಡಿ ಆಗುತ್ತೆ, ಮೀನು ಕಬಾಬ್. ಇವಾಗ ಆಯಿತು, ಪ್ಲೇಟಿಗೆ ಸರ್ವ್ ಮಾಡ್ಕೊಳೋಣ. ಒಂದೊಂದಾಗಿ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ನೋಡೋಕ್ಕೆ ಎಷ್ಟೊಂದು ಚೆನ್ನಾಗಿದೆ. ಇದು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ, ಬಾಯಲ್ಲಿ ನೀರು ಬರ್ತಾ ಇದೆ, ಜ್ಯೂಸಿಯಾಗಿರುತ್ತೆ. ಈ ಮೀನನ್ನ ನಾನು ತಿನ್ನಲ್ಲ, ಇದನ್ನು ಟೇಸ್ಟ್ ಮಾಡೋಕ್ಕೆ ಒಬ್ರು ಇದ್ದಾರೆ, ನಮ್ಮಮ್ಮ ಬರ್ತಾರೆ ಈಗ, ಅವ್ರು ಹೇಳ್ತಾರೆ. ಅಮ್ಮ ಇವಾಗ ತಿನ್ನಮ್ಮ, ಹೆಂಗಿದೆ ಅಮ್ಮ ಟೇಸ್ಟ್ ಕಬಾಬು? ಸೂಪರ್ ಕಣೆ ಮೀ, ಭಾರಿ ಚೆನ್ನಾಗಿ ಮಾಡಿದ್ಯಾ. ಆಹಾ, ಸೂಪರು ಸೂಪರು. ಸ್ವಲ್ಪ ನೀವು ಮನೇಲಿ ಟ್ರೈ ಮಾಡಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.